ಎಲ್ಲರಿಗೂ ನಮಸ್ಕಾರ. ಅಸಿಸ್ಟೆಂಟ್ ಇಂಜಿನಿಯರ್ ಮತ್ತು FDA ಎಕ್ಸಾಮ್ಗೆ ಇವಾಗಲೇ ಕರ್ನಾಟಕ ಅರ್ಬನ್ ವಾಟರ್ ಸಪ್ಲೈ ಬೋರ್ಡಿಂದ ಕರೆದಿರುತ್ತಾರೆ. ಇದಕ್ಕೆ ಬೇಕಾಗಿರುವಂಥ ಎಜುಕೇಷನ್ ಎಲಿಜಿಬಿಲಿಟಿ ಏನಿರುತ್ತೆ, ಪೋಸ್ಟಸ್ ಯಾವ ಥರ ಕ್ಲಾಸಿಫಿಕೇಷನ್ ಮಾಡಿರ್ತಾರೆ ಮತ್ತು ಎಷ್ಟು ಪೋಸ್ಟ್ಗಳನ್ನು ಕರೆದಿರ್ತಾರೆ, ಎಕ್ಸಾಮ್ ಪ್ರೊಸೀಜರ್ ಯಾವ ಥರ ಇರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹಿಂದಿನ ವಿಡಿಯೋದಲ್ಲಿ ನಾವು ಮಾತಾಡಿರೋದು UPSC ಮತ್ತು KPSCಗೆ ಇರುವ ಆಸ್ಪಿರೆಂಟ್ಸ್ ಯಾವ ಥರ ಬೇರೆ ಎಕ್ಸಾಮ್ಸ್ಗಳನ್ನು ಕೊಡಬಹುದು ಅನ್ನೋದರ ಬಗ್ಗೆ ನಾನು ಹಿಂದಿನ ವಿಡಿಯೋದಲ್ಲಿ ಮಾತಾಡಿದ್ದೆ. ಇವತ್ತಿನ ಈ ವಿಡಿಯೋದಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್ ಮತ್ತು FDAಗೆ ಕರೆದಿರುವಂಥ ಪೋಸ್ಟ್ಗಳ ಬಗ್ಗೆ ಇಲ್ಲಿ ಮಾತಾಡೋಣ. ಮುಖ್ಯವಾಗಿ ಇಲ್ಲಿ 50 ಸಹಾಯಕ ಅಭಿಯಂತರ ಸಿವಿಲ್ ಪೋಸ್ಟ್, ಅಸಿಸ್ಟೆಂಟ್ ಇಂಜಿನಿಯರ್ 50 ಪೋಸ್ಟ್ ಮತ್ತು FDAಗೆ ಬೇಕಾಗಿರುವಂಥ ಪೋಸ್ಟ್ಗಳನ್ನು ಇಲ್ಲಿ ಕರೆದಿರುತ್ತಾರೆ. ಇಲ್ಲಿ ಒಟ್ಟು ಹುದ್ದೆಗಳನ್ನು ಇಲ್ಲಿ ನೋಡ್ಬೋದು, 64 ಹುದ್ದೆಗಳಾಗಿರುತ್ತವೆ. ಇದರಲ್ಲಿ HK ಮತ್ತು ನಾನ್ HKಗೆ ಬೇರೆ ಬೇರೆ ಆಗಿರುತ್ತೆ, ಹೌದಾ. ಇದರಲ್ಲಿ ಸಿವಿಲ್ ಇಂಜಿನಿಯರ್, ಅಸಿಸ್ಟೆಂಟ್ ಇಂಜಿನಿಯರ್ಗೆ ಬೇಕಾಗಿರುವಂಥ ಎಜುಕೇಷನ್ ಕ್ವಾಲಿಫಿಕೇಷನ್ BTech ಮಾಡಿರಬೇಕು ಅಥವಾ B ಇರಬೇಕು. ಮತ್ತು FDAಗೆ ಬೇಕಾಗಿರುವಂಥ ಡಿಗ್ರಿ ಏನಂದರೆ ಎಜುಕೇಷನ್ ಕ್ವಾಲಿಫಿಕೇಷನ್ ಇಲ್ಲಿ BCom ಪದವಿ ಪಡೆದಿರಬೇಕು. ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ನೋಡಬೇಕಾದ್ರೆ ಬೇರೆ ಬೇರೆ ಕೆಟಗರಿಗೆ ಇಲ್ಲಿ ಕೊಟ್ಟಿರುತ್ತಾರೆ, ಇದನ್ನು ಒಂದ್ಸಲ ನೋಡ್ಕೊಳ್ಳಿ. ಇಲ್ಲಿ ಎಕ್ಸಾಮ್ಗೆ ಬೇಕಾಗಿರುವಂಥ ಈ ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದು 10th ಫೆಬ್ರವರಿ ಮತ್ತು ಕೊನೆಯ ದಿನಾಂಕ ಇರೋದು March 10. ಇಲ್ಲಿ ಶುಲ್ಕ ಪಾವತಿ ಮಾಡಲು ಇರುವ ಕೊನೆಯ ದಿನಾಂಕ 14. ಇದರಲ್ಲಿ ಶುಲ್ಕ ನೋಡಬೇಕಾದ್ರೆ ಬೇರೆ ಬೇರೆ ಕೆಟಗರಿಗೆ ಇಲ್ಲಿ ಕೊಟ್ಟಿರುತ್ತಾರೆ 750 ರೂಪಾಯಿ. ಕೆಟಗರಿ 2A, 2B, 3A, 3Bಗೆ ಮತ್ತು SC STಗೆ 500 ಇರುತ್ತೆ. ಈ ಎಕ್ಸಾಮ್ ಪ್ರೊಸೀಜರ್ ಬಗ್ಗೆ ನೋಡಬೇಕಾದ್ರೆ ಇದು ಆಫ್ಲೈನ್ OMR ಟೈಪ್ ಬೇಸ್ಡ್ ಇರುತ್ತೆ. ಇದರಲ್ಲಿ ಬಂದಿರುವಂಥ ಪೋಸ್ಟ್ಗಳು ಏನೇನಿರುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ಎಕ್ಸಾಮ್ ಸೆಂಟರ್ಸ್ ಕೂಡ ಇಲ್ಲಿ ನೋಡ್ಬೋದು. ಮುಂದೆ ಇಲ್ಲಿ ಎಕ್ಸಾಮ್ ಪ್ರೊಸೀಜರ್ ಯಾವ ಥರ ಇರುತ್ತೆ ಅಂದರೆ, ಮೊದಲಿಗೆ ಕಡ್ಡಾಯ ಕನ್ನಡ ಪೇಪರ್ ಬರೆಯಬೇಕಾಗುತ್ತೆ. ಇದರಲ್ಲಿ ಗರಿಷ್ಠ 150 ಮಾರ್ಕ್ಸ್ ಇರುತ್ತೆ. ಇದರಲ್ಲಿ ನಾವು 50ಕ್ಕಿಂತ ಮಾರ್ಕ್ಸ್ ಜಾಸ್ತಿ ಅಂಕಗಳನ್ನು ಪಡೆದಿರಬೇಕು. ಮತ್ತು ಇಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್ಗೆ ಯಾವ ಥರ ಪೇಪರ್ಸ್ಗಳು ಮತ್ತು ಎಕ್ಸಾಮ್ ಪ್ರೊಸೀಜರ್ ಇರುತ್ತೆ ಅಂದರೆ, ಪೇಪರ್ 1 ಮತ್ತು ಪೇಪರ್ 2. ಪೇಪರ್ 2 ಏನಿರುತ್ತೆ ಇದು ಸಿವಿಲ್ ಇಂಜಿನಿಯರ್ಗೆ ಸಂಬಂಧಪಟ್ಟಿರುವಂಥ ಪೇಪರ್ ಇರುತ್ತೆ. ಇಲ್ಲಿ GK 1 ಪೇಪರ್ ಇರುತ್ತೆ. 2 ಪೇಪರ್ಗಳು 100 ಮಾರ್ಕ್ಸ್ ಆಗಿರುತ್ತೆ. 2 ಗಂಟೆ ಇದರಲ್ಲಿ ಟೈಮ್ ಇರುತ್ತೆ. ಮತ್ತು ಇಲ್ಲಿ FDAಗೆ ಬೇಕಾಗಿರುವಂಥ ಎಕ್ಸಾಮ್ ಪ್ರೊಸೀಜರ್ ನೋಡಬೇಕಂದ್ರೆ ಇದರಲ್ಲಿ ಕೂಡ ಕನ್ನಡ ಪೇಪರ್ ಇರುತ್ತೆ ಮತ್ತು ಇದರಲ್ಲಿ ಪತ್ರಿಕೆ 1 GK ಪೇಪರ್ ಆಗಿರುತ್ತೆ. ಇದರಲ್ಲಿ ಬರುವಂಥ ಸಬ್ಜೆಕ್ಟ್ಗಳನ್ನು ಇಲ್ಲಿ ನೋಡ್ಬೋದು. 2 ಪೇಪರ್ಗಳು ಕೂಡ 100 ಮಾರ್ಕ್ಸ್ ಆಗಿರುತ್ತೆ. ಇಲ್ಲಿ ಪೇಪರ್ 2ಗೆ ಕನ್ನಡ, ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಈ 3 ಲ್ಯಾಂಗ್ವೇಜ್ ಈ ಕಮ್ಯುನಿಕೇಷನ್ ಪೇಪರ್ನಲ್ಲಿ ಇರುತ್ತೆ. 2 ಗಂಟೆಗೆ ಈ ಪೇಪರ್ ಒಳಗೊಂಡಿರುತ್ತೆ, ಹೌದಾ. ಮತ್ತು ಇದರಲ್ಲಿ ನೆಗೆಟಿವ್ ಮಾರ್ಕ್ಸ್ಗಳು ಕೂಡ ಇರುತ್ತೆ. ಇದರಲ್ಲಿ ನೀವು ನೋಡ್ಬೋದು. ಈ PDF ನನ್ನ ಟೆಲಿಗ್ರಾಮ್ನಲ್ಲಿ ಹಾಕಿರುತ್ತೇನೆ, ಒಂದ್ಸಲ ನೀವು ನೋಡ್ಕೊಳ್ಳಿ. ಇಲ್ಲಿ 1/4 ನೆಗೆಟಿವ್ ಮಾರ್ಕ್ಸ್ಗಳು ಕೂಡ ಇರುತ್ತೆ. ಇದರಲ್ಲಿ ಅರ್ಹತಾ ಷರತ್ತುಗಳು ಏನೇನಿರುತ್ತೆ ಅಂತ ಇದರಲ್ಲಿ ಕೊಟ್ಟಿರ್ತಾರೆ. ಮತ್ತು ಇದಕ್ಕೆ ಮುಂದೆ ನೋಡಬೇಕಂದ್ರೆ ರಿಸರ್ವೇಷನ್ ಗ್ರಾಮೀಣ ರೂರಲ್ ಅಭ್ಯರ್ಥಿ ಆದರೆ ಅವರಿಗೂ ಕೂಡ ಇಲ್ಲಿ ಒಂದು ಕಂಪ್ಲೀಟ್ ಸರ್ಟಿಫಿಕೇಟ್ಗಳು ಕೊಡಬೇಕಾಗುತ್ತೆ. ಮತ್ತು ಕನ್ನಡ ಮಾಧ್ಯಮ ಅಭ್ಯರ್ಥಿ ಯಾರಾಗಿರ್ತಾರೆ ಅವರಿಗೆ ಒಂದು ಕೂಡ ಸರ್ಟಿಫಿಕೇಟ್ ಇರುತ್ತೆ. ಇದಷ್ಟು ಮಾಹಿತಿ ಅಸಿಸ್ಟೆಂಟ್ ಇಂಜಿನಿಯರ್ ಮತ್ತು FDAಗೆ ಬಂದಿರುವಂಥ ನೋಟಿಫಿಕೇಷನ್ ಇದರಲ್ಲಿ ಇದೆ. ಮುಂದೆ ಇದೆಲ್ಲ ಅಸಿಸ್ಟೆಂಟ್ ಇಂಜಿನಿಯರ್ ಮತ್ತು ಜೂನಿಯರ್ ಇಂಜಿನಿಯರ್ಗೆ ಬೇಕಾಗಿರುವಂಥ ಮಾಹಿತಿ ಇದರಲ್ಲಿರುತ್ತೆ. ಮುಂದೆ ಬರುವಂಥ ವಿಡಿಯೋಗಳಲ್ಲಿ ಈ ಎಕ್ಸಾಮ್ಗೆ ಅಸಿಸ್ಟೆಂಟ್ ಇಂಜಿನಿಯರ್ ಮತ್ತು FDAಗೆ ಸಪ್ರೇಟ್ ವಿಡಿಯೋಗಳನ್ನು ಮಾಡುತ್ತೇನೆ. ಇದರಲ್ಲಿ ಯಾವ ಥರ ನಾವು ಸಬ್ಜೆಕ್ಟ್ಗಳು ಇರುತ್ತೆ ಮತ್ತು ಸಬ್ಜೆಕ್ಟ್ಗಳಿಂದ ಸಿಲೆಬಸ್ ಆಗಲಿ ಮತ್ತು ಇದಕ್ಕೆ ಬೇಕಾಗಿರುವಂಥ ರಿಸೋರ್ಸ್ ಬುಕ್ಸ್ ಯಾವುದು ಓದಬೇಕು ಅನ್ನೋದನ್ನು ಬರುವಂಥ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ.
ಸರಿ, ಥ್ಯಾಂಕ್ ಯು.